ಕರ್ನಾಟಕ ರಾಷ್ಟ್ರ ಸಮಿತಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎಸ್ ಲಿಂಗೇಗೌಡರಿಗೆ ತಮ್ಮೆಲ್ಲರ ಮತವನ್ನು ನೀಡಬೇಕು. ನಾನು ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾದ ಅಧ್ಯಕ್ಷ ಪ್ರೇಮ್ ಕುಮಾರ್ ಮಾತಾಡೋದು. ನಾವು ಇವರಿಗೆ ನಮ್ಮ ಪಕ್ಷದ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇದ್ದೇವೆ. ಈಗ ಜಯಕೃಷ್ಣ ರೆಡ್ಡಿ ಅವರು ಸಾಮಾಜಿಕ ಹೋರಾಟಗಾರರು, ಲಂಚಮುಕ್ತ ಕರ್ನಾಟಕ ಅಂತ ಬಹಳ ವರ್ಷಗಳಿಂದ ಅವರ ಹೋರಾಟವನ್ನು ಇದ್ದಾರೆ. ಹಾಗೆ ಅವರು ಆಮ್ ಆದ್ಮಿ ಪಾರ್ಟಿಯಲ್ಲಿ ಕೂಡ ಮುಂಚೂಣಿಯಲ್ಲಿದ್ದರು. ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಎನ್ನುವ ಒಂದು ಪಕ್ಷವನ್ನು ಸ್ಥಾಪಿಸಿ ಅದರ 12 ಕ್ಷೇತ್ರಗಳಲ್ಲಿ ಅವರು ಸ್ಪರ್ಧೆ ನಿಂತಿದ್ದಾರೆ. ಮಂಡ್ಯ ಜಿಲ್ಲೆಯಿಂದ ನಮ್ಮ ಲಿಂಗೇಗೌಡರು ಅವರ ಗುರುತು ವಿಸಿಲ್ ಗುರುತಿಗೆ ತಮ್ಮ ಮತ ನೀಡಬೇಕಾಗಿ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಮಂಡ್ಯ ಜಿಲ್ಲೆಯ ಎಲ್ಲ ಲೋಕಸಭಾ ಕ್ಷೇತ್ರದ ಮತದಾರರಿಗೂ ನಾನು ವಿನಂತಿ ಮಾಡ್ಕೊತೀನಿ. ನಮ್ಮ ರವಿಕೃಷ್ಣ ಅವರು ಮಾತಾಡಿ. ಬಂಧುಗಳೇ ನಮಸ್ಕಾರ. ಈಗ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾದ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ರೇಮ್ ಕುಮಾರ್ ಅವರು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿಗೆ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಬೆಂಬಲಿತ ಅಭ್ಯರ್ಥಿ ಲಿಂಗೇಗೌಡರಿಗೆ ಮಂಡ್ಯ ಕ್ಷೇತ್ರದಲ್ಲಿ ಬೆಂಬಲವನ್ನ ಸೂಚಿಸಿದ್ದಾರೆ. ನಾವು ಅದಕ್ಕೆ ಪ್ರೇಮ್ ಕುಮಾರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಮಂಡ್ಯ ಜಿಲ್ಲೆಯ ಜನತೆ ಖುಷಿ ಪಡಬೇಕು. ಯಾಕೆಂದ್ರೆ ಪ್ರೇಮ್ ಕುಮಾರ್ ಅವರು ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಒಂದು ಆಧ್ಯಾತ್ಮಿಕ ನೆಲೆಯಿಂದ ಬಂದಿರುವಂತಹ ಒಂದು ಪಕ್ಷ. ಇಡೀ ದೇಶದಲ್ಲಿ 60 ಕಡೆಗಳಲ್ಲಿ ಆ ಪಕ್ಷದಿಂದಲೇ ನೇರವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರು ಇದೇ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನವರು. ಇವತ್ತು ಆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ಜನತೆ ಹೆಮ್ಮೆ ಪಡಬಹುದಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಅವರು ಒಂದು ರಾಜಕೀಯ ರಾಷ್ಟ್ರಾದ್ಯಂತ ಸ್ಪರ್ಧೆ ಮಾಡುತ್ತಿರುವಂತಹ ಪಕ್ಷದ ಅಧ್ಯಕ್ಷರಾಗಿ ಲಿಂಗೇಗೌಡರಿಗೆ ಒಂದು ಬೆಂಬಲವನ್ನ ಕೊಟ್ಟಿದ್ದಾರೆ. ಅದು ಬಹಳ ದೊಡ್ಡ ವಿಚಾರ. ಹಾಗಾಗಿ ಅವರಿಗೆ ನಾನು ಮತ್ತೊಮ್ಮೆ ಅವರ ಬೆಂಬಲಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅದೇ ತರೀಕೆ ಎಸ್ ಲಿಂಗೇಗೌಡರು ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮದ್ದೂರು ಕ್ಷೇತ್ರದಿಂದ ಸ್ವರಾಜ್ ಇಂಡಿಯಾ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು. ಅವರು ಅದಕ್ಕೆ ಮುಂಚೆ ಸುಮಾರು 13-14 ವರ್ಷಗಳ ಕಾಲ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ನೌಕರರಾಗಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಸಬ್ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ರು. ಅದೇ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ಗ್ರಾಮೀಣ ಭಾಗದಲ್ಲಿರುವಂತಹ ಹಲವಾರು ಸಮಸ್ಯೆಗಳಿಗೆ ಮೂಲಭೂತವಾದ ಕಾರಣ ಏನು ಅಂದ್ರೆ ಗ್ರಾಮೀಣ ಭಾಗದಲ್ಲಿರುವಂತಹ ಮದ್ಯ ಸೇವನೆ. ಅದೇ ಕಾರಣಕ್ಕಾಗಿ ಮದ್ಯ ವ್ಯಸನಿತರಾಗಿರುವಂತಹ ಗಂಡಸರ ಕಾರಣಕ್ಕಾಗಿ ಇವತ್ತು ಕುಟುಂಬಗಳು ಏನು ಬಡತನದ ರೇಖೆಯಿಂದ ಮೇಲೆ ಬರೋದಕ್ಕಾಗ್ತಾ ಇಲ್ಲ, ತೊಳಲಾಡ್ತಿದ್ದಾವೆ ಅಂತ ಹೇಳಿ ಮದ್ಯ ನಿಷೇಧ ಆಗಲೇಬೇಕು ಅಂತ ಹೇಳಿ ಅವರು ಬಸವ ಕಲ್ಯಾಣದಿಂದ ಬೆಂಗಳೂರು ತನಕ 850 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾರೆ. ಅದಾದ ನಂತರ ನಮ್ಮ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ವತಿಯಿಂದ ಮಾಡಿದಂತಹ ಪಾದಯಾತ್ರೆಯಲ್ಲಿ ಮದ್ದೂರಿನ ಶಿವಪುರ ಸತ್ಯಾಗ್ರಹ ಸೌಧದಿಂದ ಆದಿಚುಂಚನಗಿರಿ ಬೆಟ್ಟದವರೆಗೂ ಸಹ ಪಾದಯಾತ್ರೆ ಮಾಡ್ತಾರೆ. ಅದೇ ತರಹಕ್ಕೆ ಚಿತ್ರದುರ್ಗದಿಂದ ಬೆಂಗಳೂರಿನ ತನಕ 12 ದಿವಸಗಳ ಕಾಲ ಮಹಿಳೆಯರು ಮಾಡಿದಂತಹ ಪಾದಯಾತ್ರೆಯಲ್ಲಿ ಸಹ ಲಿಂಗೇಗೌಡರು ಸಕ್ರಿಯವಾಗಿ ಪಾದಯಾತ್ರೆಯಲ್ಲಿ ತೊಡಗಿಕೊಂಡಿರ್ತಾರೆ. ಈಗ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರರಾಗಿ ಸ್ಪರ್ಧಿಸಿದ್ದಾರೆ. ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಅನ್ನುವಂತಹ ಪಕ್ಷದ ಉಪಾಧ್ಯಕ್ಷರಾಗಿಯೂ ಸಹ ಅವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಪಕ್ಷ ಈಗಾಗಲೇ ಭಾರತೀಯ ಚುನಾವಣಾ ಆಯೋಗದಲ್ಲಿ ನೋಂದಾವಣೆ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು ಇನ್ನೊಂದು ತಿಂಗಳಲ್ಲೇ ಬಹುಶಃ ನಮ್ಮ ಪಕ್ಷದ ನೋಂದಾವಣೆ ಮುಕ್ತಾಯವಾಗುತ್ತೆ. ಆದರೆ ನಾವು ಈ ಚುನಾವಣಾ ಸಂದರ್ಭವನ್ನ ಬಳಸ್ಕೋಬೇಕು. ಜನರಿಗೆ ನಮ್ಮ ಪಕ್ಷದ ಧ್ಯೇಯ, ನೀತಿ, ಸಿದ್ಧಾಂತಗಳನ್ನ ಹೇಳಬೇಕು. ಮತ್ತೆ ಈ ಚುನಾವಣೆಯ ಮೂಲಕ ನಾವು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿರುವಂತಹ ಪ್ರಾಮಾಣಿಕ ಅರ್ಹ ರಾಜಕೀಯಕ್ಕೆ ಬರಬಹುದಾದಂತಹ ವ್ಯಕ್ತಿಗಳನ್ನ ಆಹ್ವಾನಿಸಬೇಕು ಅಂತೇಳಿ ಈ ಅವಕಾಶವನ್ನು ಬಳಸಿಕೊಳ್ತಾ ಇದೀವಿ. ಇವತ್ತು ಶ್ರೀರಂಗಪಟ್ಟಣದಲ್ಲಿ ನಮ್ಮ ಜೊತೆ ಇದೇ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಮೊನ್ನೆ ಆಮ್ ಆದ್ಮಿ ಪಕ್ಷದ ಸ್ಪರ್ಧೆ ಮಾಡಿದಂತ ವೆಂಕಟೇಶ್ ಅವರು ಸಹ ಜೊತೆಗಿದ್ದಾರೆ. ಅವರು ಹಿಂದೆ ನಮ್ಮ ಜೊತೆ ನಾನು ಆಮ್ ಆದ್ಮಿ ಪಕ್ಷ ಇದ್ದಾಗ ಜೊತೆಯಲ್ಲಿ ಕೆಲಸ ಮಾಡಿದಂತವರು ಇವತ್ತು ಲಿಂಗೇಗೌಡರಿಗೆ ಬೆಂಬಲವನ್ನು ಸೂಚಿಸಿ ಅವರು ಸಹ ಬಂದಿದ್ದಾರೆ. ಅವ್ರ ಜೊತೆ ಮಧು, ಚಿದಾನಂದ್ ಎಲ್ಲ ಹಲವಾರಿದ್ದಾರೆ. ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ದೀಪಕ್ ಅವರು ಸಹ ಇವತ್ತಿನ ಈ ಪ್ರಚಾರಕ್ಕೆ ಬಂದಿದ್ದಾರೆ. ಇವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ವಿಶೇಷವಾಗಿ ನಮ್ಮ ಪ್ರೇಮ್ ಕುಮಾರ್ ಅವರು ಪಿರಮಿಡ್ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು, ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಈಗ ಲಿಂಗೇಗೌಡರ ಮಾತಾಡಬೇಕು. ಬಂಧುಗಳೇ ನಮಸ್ಕಾರ. ಇವತ್ತು ನಾವು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಕೇಂದ್ರ ಸ್ಥಾನವಾದ ಶ್ರೀರಂಗಪಟ್ಟಣದಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಆ ಸ್ಥಳಕ್ಕೆ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾದ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷರಾದಂತಹ ಡಾಕ್ಟರ್ ಪ್ರೇಮ್ ಕುಮಾರ್ ಅವರು ಆಗಮಿಸಿ ನಮಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಿಂತಿರುವಂತಹ ನನಗೆ ಅವರು ಬೇಷರತ್ತಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ. ಜೊತೆಗೆ ಇವತ್ತೇನು ನಾವು ಪ್ರಚಾರ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ, ಅಲ್ಲಿ ಆ ಪ್ರಚಾರಕ್ಕೆ ಕೂಡ ಅವರು ಆಗಮಿಸಿದ್ದಾರೆ. ರವಿಕೃಷ್ಣ ರೆಡ್ಡಿ ಅವರು ಹೇಳಿದಾಗೆ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಭಾರತ ದೇಶದಲ್ಲಿ ಸುಮಾರು 60 ಕ್ಷೇತ್ರಗಳಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಯನ್ನು ಹಾಕಿದೆ. ಒಂದು ರೀತಿಯಲ್ಲಿ ಆಧ್ಯಾತ್ಮಿಕವಾದಂತಹ ರೀತಿಯಲ್ಲಿ
ರಾಜಕಾರಣ ಸಾಗಬೇಕು. ಹಾಗಾದಾಗ ಮಾತ್ರ ಇವತ್ತೇನಿದೆ ಇವತ್ತು ಸಮಕಾಲೀನ ಸಮಸ್ಯೆಗಳು, ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಬ್ರಹ್ಮರ್ಷಿ ಪತ್ರಿಜಿ ಎನ್ನುವಂತ ಮಹಾನ್ ಸಾಧಕರ ಒಂದು ಮಾರ್ಗದರ್ಶನದಲ್ಲಿ ಅವರೇ ಸ್ಥಾಪಿಸಿರುವಂತಹ ಪಕ್ಷ ಅದು ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ. ಅದರ ರಾಜ್ಯ ಘಟಕದ ಅಧ್ಯಕ್ಷರು ನಮ್ಮ ಡಾಕ್ಟರ್ ಪ್ರೇಮ್ ಕುಮಾರ್ ಅವರು ಕೂಡ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಜೀವನವನ್ನು ನಡೆಸಿಕೊಳ್ತಾ ರಾಜಕಾರಣದಲ್ಲಿ ಆಧ್ಯಾತ್ಮ ಎಂಟ್ರಿ ಆಗಬೇಕು, ಆ ಮುಖಾಂತರ ಜನಸಾಮಾನ್ಯರ ಸಮಸ್ಯೆಗಳು ಬಗೆಹರಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತವರು. ಹಾಗಾಗಿ ಅವರು ನನಗೆ ಬೆಂಬಲ ನೀಡೋದಕ್ಕೆ ಬಂದಿದ್ದಾರೆ. ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿ. ನನ್ನ ಗುರುತು ವಿಜುವಲ್ ಗುರುತು ಕ್ರಮ ಸಂಖ್ಯೆ 15ಕ್ಕೆ ನೀವೆಲ್ಲ ಮತ ನೀಡೋದ್ರ ಮುಖಾಂತರ ನನ್ನನ್ನು ಮತ್ತೆ ಬೆಂಬಲಿಸಬೇಕು ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಕೋರ್ಕೊಳ್ತೀನಿ. ಹಾಗೇನೆ ಡಾಕ್ಟರ್ ಪ್ರೇಮ್ ಕುಮಾರ್ ಅವರಿಗೂ ಕೂಡ ನಾನು ಅವರಿಗೆ ಅವರು ನೀಡಿದಂತ ಬೆಂಬಲಕ್ಕೆ ಆಭಾರಿಯಾಗಿದ್ದೇನೆ. ಹಾಗೆ ನಮ್ಮ ಶ್ರೀರಂಗಪಟ್ಟಣದ ವಕೀಲರು ವೆಂಕಟೇಶ್ ಅವರು ಕೂಡ ರಾಜಕಾರಣಿ, ಆದರೆ ಆಮ್ ಆದ್ಮಿ ಪಾರ್ಟಿಯಿಂದ ಕಳೆದ ಚುನಾವಣೆಯಲ್ಲಿ ಅವರು ಸ್ಪರ್ಧಿಸಿದ್ರು, ಒಳ್ಳೆ ಮತವನ್ನು ಕೂಡ ಪಡೆದಿದ್ರು. ಅವರೀಗ ನಮ್ಮ ಪಕ್ಷಕ್ಕೆ ಬೆಂಬಲ ನೀಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಭಾಗವೂ ಕೂಡ ಆಗಬಹುದು ಅಂತ ನಾವು ಒಂದು ಆಶಾಭಾವನೆ ಹೊಂದಿದ್ದೇವೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ಬಂದಿರುವಂತಹ ಎಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ವಿಜಿಲ್ ಗುರುತು ನಂಬರ್ 15. ಯಾವಾಗ ಆತ್ಮಜ್ಞಾನ ಉಳ್ಳ ನಮ್ಮ ಲಿಂಗೇಗೌಡರಂತವರು ನಾಯಕರು ಮೇಲ್ ಬಂದು ಲೋಕಸಭೆಯಲ್ಲಿ ಪ್ರತಿನಿಧಿಸಲು ಶುರು ಆದರೆ ರವಿಕೃಷ್ಣಾರೆಡ್ಡಿ ಅಂತ ಪ್ರಜ್ಞಾವಂತರು ಲೋಕಸಭೆಗೆ ಹೋಗಿ ಅಥವಾ ವಿಧಾನಸಭೆಯಲ್ಲಿ ಚರ್ಚಿಸಿದ್ರೆ ನಮ್ಮ ರಾಜಕೀಯಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಶಕ್ತಿ ಸಿಗ್ತದೆ. ಬ್ರಹ್ಮಶ್ರೀ ಪತ್ರಿಜಿಯವರು ಇದೇ ರೀತಿಯ ಹೊಸ ನವಯುಗದ ನವಯುವಕರನ್ನ ಕಟ್ಟಬೇಕು ಅಂತಾನೆ ನಮ್ಮನ್ನ ಕಳಿಸಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ಪ್ಲೀಸ್ ವೋಟ್ ಫಾರ್ ಲಿಂಗೇಗೌಡ, ವೋಟ್ ಫಾರ್ 15 ವಿಸಿಲ್. ಥ್ಯಾಂಕ್ ಯು.